ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲ್ಪತರು ನಾಡು ತಿಪಟೂರಿನ ಹುಡುಗ ದೀಪಕ್. ನಾನು ಎಷ್ಟೋ ದಿನ ಆಗಿತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಒಂದು ವಾರನೇ ಆಗಿರ್ಬೋದು ಅನ್ಕೊಂತೀನಿ. ಎಷ್ಟೊಂದು ಜನ ನನಗೆ ವೀಡಿಯೋ ಮಾಡ್ದಲೇ ಇದ್ದೆ, ಒಂದು ವಾರ ಆಗಿತ್ತು ವೀಡಿಯೋನ. ಅದು ನನ್ನ ಎಕ್ಸಾಮ್ಸ್ಗಳಿದ್ವು, ಅದಕ್ಕೋಸ್ಕರ ವೀಡಿಯೋ ಮಾಡಿರಲಿಲ್ಲ. ನಾನು ಇಷ್ಟು ದಿನ ವೀಡಿಯೋ ಮಾಡಿಲ್ಲ, ಒಂದು ವಾರ ಆದರೂ ವೀಡಿಯೋ ಮಾಡಿಲ್ಲ ಅಂದರೂ ಕೂಡ ನಮ್ಮೊಂದು ಆಡಿಯನ್ಸು, ನಮ್ಮೊಂದು ಸಬ್ಸ್ಕ್ರೈಬರ್ಸು ಒಂದು 10-15 ಜನ ಸಬ್ಸ್ಕ್ರೈಬ್ ಆಗೋರೆ. ಇದಕ್ಕೋಸ್ಕರ ನನಗೂ ಕೂಡ ಪ್ರೋತ್ಸಾಹ ಬಂತು ವೀಡಿಯೋಸ್ನ ಮಾಡಬೇಕು ಅಂತ. ಅದಕ್ಕೋಸ್ಕರ ಮತ್ತೆ ವೀಡಿಯೋಸ್ನ ಶುರು ಮಾಡ್ತಿದ್ದೀನಿ. ನಿಮ್ಮೊಂದು ಸಪೋರ್ಟ್ ಯಾವಾಗಲೂ ಇರುತ್ತೆ ಅನ್ಕೊತೀನಿ. ಬನ್ನಿ ವೀಡಿಯೋನ ಶುರು ಮಾಡೋಣ. ಈಗ ನಾನು ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತ ಹೇಳಿ ತೊಗೊಂಡಿರೋದು ಅಂದರೆ, ಯೂಟ್ಯೂಬ್ ವೀಡಿಯೋಸ್ನ ಯಾವ ರೀತಿ ನಾನು ಎಡಿಟ್ ಮಾಡ್ಬೋದು, ಯಾವ ಥರ ಎಡಿಟ್ ಮಾಡ್ಕೊಡ್ಬೇಕು. ಯಾವುದೇ ಪ್ರತಿಯೊಬ್ಬ ಒಂದು ಯೂಟ್ಯೂಬರ್ ಆಗಲಿ, ಯಾವುದೋ ಒಂದು ಯೂಟ್ಯೂಬರ್ ಆಗಲಿ, ಅವನೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂದರೆ ಅವನು ವೀಡಿಯೋಸ್ನ ಎಡಿಟ್ ಮಾಡಲೇಬೇಕು. ಆವಾಗಲೇ ಅವರ ಒಂದು ವೀಡಿಯೋ ವೈರಲ್ ಆಗೋದು, ಎಲ್ಲ ರ್ಯಾಂಕಿಂಗ್ ಆಗೋದು. ಹಾಗಾದರೆ ಯಾವ ಥರ ಎಡಿಟ್ ಮಾಡೋದು ವೀಡಿಯೋಸ್ನ ಹೇಳ್ತೀನಿ, ಯಾವ ಅಪ್ಲಿಕೇಶನ್ ಉಪಯೋಗಿಸ್ತೀನಿ ಎಲ್ಲ ಹೇಳ್ತೀನಿ. ಹೇಳೋಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಾನು ಹೊಸದಾಗಿ ಒಂದು ಫೇಸ್ಬುಕ್ ಪೇಜ್ನ ತೆರೆದಿದ್ದೀನಿ. ಏನಪ್ಪ ಅಂದರೆ ದೀಪಕ್ ಟಿಪ್ಟೂರ್. ಆದಷ್ಟು ಒಂದು ಹೊಸ ಇನ್ಫಾರ್ಮೇಷನ್ನು ಸಾಮಾಜಿಕವಾಗಿ ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಕಮೆಂಟ್ಸ್ ಹಾಕಿ, ಮಾಡೋಣ ಬೇಡವಾ, ಯಾವ ಥರ ವೀಡಿಯೋಸ್ ತರ್ಬೋದು, ಬೇರೆ ಥರ ಇನ್ಫಾರ್ಮೇಷನ್ ಟೆಕ್ ಬಿಟ್ಟು ಬೇರೆ ಥರ ಯಾವ ಥರ ಮಾಡ್ಬೋದು, ನಿಮಗೇನು ಗೊತ್ತಿರುತ್ತೋ ಆದಷ್ಟು ಕಮೆಂಟ್ ಮಾಡಿ. ಯಾವುದೇ ರೀತಿ ಕಮೆಂಟ್ ಮಾಡಿದ್ರೆ ಹೋಗಲೇಬೇಡಿ, ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊತೀನಿ. ಒಂದು ನಿಮಿಷ. ಈಗ ನಾನು ನನ್ನ ಒಂದು ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೀವೇನಪ್ಪ ಮಾಡಬೇಕಾಗುತ್ತೆ, ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ವೆರಿ ಸಿಂಪಲ್ ಆ್ಯಂಡ್ ಯೂಸ್. ಯಾವುದಪ್ಪ ಅಂದರೆ ಅದೇ ಇನ್ಸ್ಟಾರ್ಟ್ ಅಪ್ಲಿಕೇಶನ್. ಈ ಒಂದು ಇನ್ಸ್ಟಾರ್ಟ್ ಅಪ್ಲಿಕೇಶನ್ನ ಉಪಯೋಗಿಸಿ ಯಾವುದೇ ಥರ ಪ್ರಾಬ್ಲಮ್ ಏನೋ ಕ್ಯಾಪ್ ಅದು ಬರಲಿಲ್ಲ, ಯಾರು VPN ಎರರು ಅಂತ ಏನಾದ್ರು ಸರ್ವರ್ ಸಿಗಲ್ಲ. ಅದಕ್ಕೋಸ್ಕರ ಇದು ಒಂದು ಒಳ್ಳೆ ಅಪ್ಲಿಕೇಶನ್ ಆಗಿರ್ಬೋದು. ನಾನು ಕೂಡ ಇದೇ ಎಡಿಟಿಂಗಿಗೆ ಬಳಸ್ಕೊಳೋದು. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಅಂತ ಕಾಣಿಸ್ತಿದೆಯಲ್ಲ ನೀವು ಅಂತ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದೇನು ಸಿಂಪಲ್ಲು, ಯಾರು ಹೊಸಬ್ರು ಬಂದರು ಹಳಬ್ರು ಬಂದು ಆರಾಮ್ಸಾಗಿ ತಿಳ್ಕೊಬೋದು ಒಂದು ನಿಮಿಷಕ್ಕೆ. ಏನಪ್ಪ ಅಂದರೆ ಇಲ್ಲಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ, ಕ್ಲಿಕ್ ಮಾಡ್ಕೊತೀನಿ. ಈಗ ನಾನು ಇದನ್ನು ರೇಷಿಯೋ ಮೊದಲು ನೀವು ಸೆಲೆಕ್ಟ್ ಮಾಡಬೇಕು ಅಂದರೆ ರೇಷಿಯೋನ ಕ್ಯಾನ್ವಾಸ್ ಅಂತ ಇರುತ್ತೆ ಫಸ್ಟಿಗೆ ಆಪ್ಷನ್, ಅದನ್ನ ಕ್ಲಿಕ್ ಮಾಡ್ಕೊಂಡು 16:9 ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಗಾತ್ರಕ್ಕೆ ಒಂದು ಸೈಜಿಗೆ ಬಂತು ಕ್ಯಾನ್ವಾಸ್. ಇವಾಗ ಸ್ಟಾರ್ಟಿಂಗ್ ಏನಪ್ಪ ವಿಡಿಯೋ ಅಪ್ಲೈ ಮಾಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಇವತ್ತಿನ ಒಂದು ಯಾವ ರೇಂಜ್ ಇಲ್ಲಿ ವಿಡಿಯೋನ ನಾನು ಪ್ಲೇ ಮಾಡಿದೆ. ಈ ಒಂದು ವಿಡಿಯೋದಲ್ಲಿ ನೀವೇನಾದ್ರು ಟೈಟಲ್ಲು ಟೆಕ್ಸ್ಟು ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೋದಲ್ಲ, ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಷ್ಟೊಂದಿದೆ ಸ್ಟಿಕ್ಕರ್ಸು, ಟೆಕ್ಸ್ಟು, ಕ್ಯಾಪ್ಷನ್ಸು. ನಮಗೆ ಏನು ಬೇಕಾಗಿರೋದು ಟೆಕ್ಸ್ಟು. ಇದ್ರಾಗೂ ನಿಮಗೆ ಸುಮ್ಮನೆ ನಿಮಗೆ ದೀಪಕ್ ಅಂತ ಹಾಕ್ಕೊತೀನಿ. ದೀಪಕ್ ಅಂತ ಹಾಕ್ಬಿಟ್ಟು ಇಲ್ಲಿ ನಿಮಗೆ ಯಾವ ಥರ ಬೇಕೋ ಆ ಥರ ಫಾಂಟ್ಗಳಿದಾವೆ ನೋಡಿ ಚೆನ್ನಾಗಿರೋ ನೋಡಿ, ನಿಮಗೆ ಏನು ಬೇಕೋ ಆ ಥರದ್ದು. ಇನ್ನು ಸುಮಾರು ಇದ್ದಾವೆ ನೋಡಿ. ನಿಮಗೆ ಕಲರ್ ಅಂದರೆ ಕಲರ್ ಚೇಂಜ್ ಮಾಡ್ಕೋಬೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ಥರ ನೋಡಿ ನೀವು ಇನ್ನೂ ಏನೋ ಅಂತಾರೋದು ಮಾಡ್ಕೋಬೋದು. ಮತ್ತು ಇದ್ರಾಗ ಬಾರ್ಡ್ರ್ ಹಾಕಬೇಕು ಅಂದರೆ ಸೈಡಿಗೆಲ್ಲ ಬಾರ್ಡ್ರ್ ಹಾಕೋಬೋದು. ಬೇಡ ಕಡಿಮೆ ಆಯಿತು ಜಾಸ್ತಿ ಆಯಿತು ಅಂದರೆ ಕಡಿಮೆ ಮಾಡ್ಕೋಬೋದು. ಅದಾದ್ಮೇಲೆ ಶ್ಯಾಡೋ ಹಾಕ್ಬೋದು ನೀವೇನಾದರೂ ಬೇಕು ಅಂದರೆ. ಅದಾದ್ಮೇಲೆ ಗ್ಲೋ ಎಫೆಕ್ಟ್ ಥರ ಗ್ಲೋ, ಆ ಸೈಡಲ್ಲೆಲ್ಲ ಒಂಥರ ವೈಟಿಂಗ್ ಒಂಥರ ಗ್ಲೋ ಆಗಬೇಕು, ಆ ಥರ ಬರಬೇಕು. ಆಮೇಲೆ ಲೇಬಲ್ಲು, ನಿಮಗೆ ಇಷ್ಟೊಂದು ಲೇಬಲ್ ಥರ ಇರ್ತವೆ. ಆ ಒಂದು ಲೇಬಲ್ ಇಷ್ಟ ಆಗಲಿ ಅಂದರೆ ಬೇರೆ ಲೇಬಲ್ನ ಹಾಕ್ಕೋಬೋದು. ಆಮೇಲೆ ಓಪಾಸಿಟಿ, ಅದೇನು ಓಪಾಸಿಟಿ ಏನು ಮಾಡ್ಕೋಬೇಡಿ, ಅದು ಪೂರ್ತಿ ಇರಬೇಕಾಗುತ್ತೆ. ಆ್ಯಂಡ್ರಾಯ್ಡ್ ಇಷ್ಟಿರಬೇಕಾಗುತ್ತೆ. ನಿಮಗೆ ಬೇಕು ಅಂದರೆ ಯಾವ ಥರ ಹಾಕ್ಕೋಬೋದು. ನನಗೀಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ, 8 ಕೊಡ್ತೀನಿ. ಇವಾಗ ಇಲ್ಲಿ ನೀವೇನಾದರೂ ಒಂದು ಮ್ಯೂಸಿಕ್ಸ್ನ ಆಡಬೇಕು, ಏನಾದರೂ ಮ್ಯೂಸಿಕ್ಸ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಹಾಕೋಬೇಕು ಅಂದ್ಕೊಂಡಿರ್ತಾರೆ ಎಷ್ಟೊಂದು ಜನ, ರೀಲ್ಸಲ್ಲಿ ಆಗಿರಲಿ ಯಾವುದ್ರಲ್ಲಾರು ಆಗಿರಲಿ. ಅದಕ್ಕೆ ಇಲ್ಲಿ ಆಡಿಯೋ ಅಂತ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ನಲ್ಲಿ ಮ್ಯೂಸಿಕ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದ್ರಲ್ಲಿ ಯಾವುದಾದ್ರು ಒಂದು ವಿಡಿಯೋ ಅಥವಾ ಆ ವಿಡಿಯೋಯಿಂದ ಆಡಿಯೋ ಎಕ್ಸ್ಟ್ರಾಕ್ಟ್ ಮಾಡ್ಕೊಳೋದು, ಅದನ್ನು ಮಾಡ್ಕೊಂಡು ಕೂಡ ನೀವು ವಿಡಿಯೋಯಿಂದ ಆಡಿಯೋ ಕನ್ವರ್ಟ್ ಆಟೋಮೆಟಿಕ್ಲಿ ಇದ್ರಾಗೆ ಆಗುತ್ತೆ. ಎಷ್ಟೊಂದು ಜನ ಏನು ಅಂದ್ಕೊಂಡಿರ್ತಾರೆ, ಆಡಿಯೋ ಇದ್ದರೆ ಮಾತ್ರ ಇದು ವರ್ಕ್ ಆಗೋದು ಅಂದ್ಕೊಂಡಿರ್ತಾರೆ, ಆಡಿಯೋ ಮಾತ್ರ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ವಿಡಿಯೋಯಿಂದ ಆಡಿಯೋ ಕೂಡ ಕನ್ವರ್ಟ್ ಮಾಡ್ಕೊಳ್ತಿದ್ದು. ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಸುಮ್ಮನೆ ಅದರ ಒಂದು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ಲಿ ಬರುತ್ತೆ ನೋಡಿ ಬಂದು. ಈ ಥರ ನೀವು ಮಾಡ್ಕೋಬೋದು. ಅದಾದಮೇಲೆ ಪಕ್ಕದಲ್ಲಿ ಎಫೆಕ್ಟ್ಸ್ ಅಂತ ಇದೆ. ಏನಾದರೂ ಎಫೆಕ್ಟ್ಸ್ ಹಾಕ್ತೀನಿ ಅಂತ ಹೇಳಿದ್ರೆ ಎಷ್ಟೊಂದು ಎಫೆಕ್ಟ್ಸ್ಗಳು ಇರ್ತವೆ, ಸೌಂಡ್ ಎಫೆಕ್ಟ್ಸು, ಅದನ್ನು ಹಾಕ್ಕೋಬೋದು. ಅದಾದಮೇಲೆ ರೆಕಾರ್ಡ್, ಈಗ ಏನಾದರೂ ಒಂದು ವೀಡಿಯೋ ಮಾಡಿರ್ತೀರಾ, ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು ಅಂದ್ಕೊಂಡಿರ್ತೀರ, ಆವಾಗ ಇಲ್ಲಿ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವಾಯ್ಸ್ ಓವರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ನಾನೀಗ ಏನಾದರೂ ಕ್ಲಿಕ್ ಮಾಡ್ಕೊತೀನಿ ನೋಡಿ,
ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಪತರು ನಾಡು ತಿಪ್ಪಟೂರಿನ ಹುಡುಗ ದೀಪಕ್. ನೋಡಿ, ಇದು ಮಧ್ಯದಲ್ಲಿ ನಿಂತ್ಕಂತು ಯಾಕಪ್ಪ ಸ್ಟಾಪ್ ಆಯಿತು. ಯಾಕಂದ್ರೆ ಇದು ಎಕ್ಸ್ ರೆಕಾರ್ಡರ್ ಅಂತ ಒಂದು ಅಪ್ಲಿಕೇಶನ್ ಉಪಯೋಗಿಸ್ತಿದ್ದೀನಿ. ಇದು ಮೈಕ್ರೋಫೋನ್ ಏನಾದರೂ ಮಾಡ್ಕೊತಿದ್ರೆ ಅದು ಮತ್ತೆ ಇನ್ನೊಂದು ಮೈಕ್ರೋಫೋನ್ ಉಪಯೋಗಿಸಕ್ಕೆ ಹೋದ್ರೆ ಅದು ಕಟ್ ಆಗುತ್ತೆ. ಅದಕ್ಕೋಸ್ಕರ ಅದಾಗಲ್ಲ. ನಾನೀಗ ವಾಯ್ಸ್ ಓವರ್ ಕೊಟ್ಕೊಂಡಿದ್ದೀನಿ, ಬಂದೈತೆ. ಬೇಕಾದ್ರೆ ಇದ್ರಾಗೆ ವಾಲ್ಯೂಮ್ ಫುಲ್ ಕೊಡ್ಕೋಬೋದು, ನಿಮಗೆ ಕಡಿಮೆ ವಾಲ್ಯೂಮ್ ಬರ್ತೈತೆ ಅಂತ ಹೇಳಿದ್ರೆ. ಆಮೇಲೆ ಅದಕ್ಕೆ ಎಫೆಕ್ಟ್ಸ್ ಏನಾದರೂ ಹಾಕಬೇಕು, ವಾಯ್ಸ್ ಎಫೆಕ್ಟ್ಸು ಇನ್ನೂ ಚೆನ್ನಾಗಿ ಬರಬೇಕು. ಈಗ ನೋಡಿ ಆಡಿಯೋ ಹಾಕ್ತೀನಿ ನಿಮಿಷ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಕಲ್ಪತರು ನಾಡು ತಿಪ್ಪಟೂರಿನ ಹುಡುಗ ದೀಪಕ್. ಇವಾಗ ವಾಯ್ಸ್ ಹೆಂಗ್ ಬರ್ತಿದೆ ಇವಾಗ ಹಾಕ್ತೀನಿ ನೋಡಿ ವಾಯ್ಸ್. ಅದನ್ನೇ ಇವಾಗ ನೋಡಿ, ಅದೇ ವಾಯ್ಸ್ ಹೆಂಗ್ ಬಂದಿರುತ್ತೆ. ಎಲ್ಲರಿಗೂ ನಾನು ನಿಮ್ಮ ಕಲ್ಪತರು ಹುಡುಗ ದೀಪಕ್. ಇವತ್ತಿನ ಯಾವ ವಾಯ್ಸ್ ಒಂದು ಸ್ವಲ್ಪ ಏರುಪೇರು ಆಗ್ಬೋದು. ನಾನು ಡೆಸ್ಕ್ಟಾಪ್ ಇಂದ ಹಾಕ್ತಿದ್ದೀನಿ ಅಷ್ಟೇ, ಏನು ಪ್ರಾಬ್ಲಮ್ ಆಗಲ್ಲ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಆಮೇಲೆ ಏನಾದರೂ ಸ್ಟಿಕ್ಕರ್ ಹಾಕಬೇಕು, ಸ್ಟಿಕ್ಕರ್ನ ಉಪಯೋಗಿಸ್ಬೇಕು ಅಂದರೆ ಇಲ್ಲಿ ಮತ್ತೆ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಸ್ಟಿಕ್ಕರ್ ಬೇಕೋ ಆ ಸ್ಟಿಕ್ಕರ್ನ ಫ್ರೀಯಾಗಿ ಉಪಯೋಗಿಸ್ಕೋಬೋದು. ನೋಡಿ, ನಾನು ಕ್ಲಿಕ್ ಮಾಡ್ಕೊತೀನಿ, ಫ್ರೀಯಾಗಿ ಉಪಯೋಗಿಸ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಆರಾಮ್ಸೆ ನಿಮಗೆ ಯಾವ ಬೇಕೋ ಆ ಸ್ಟಿಕ್ಕರ್ನ ಫಾಲೋ ಹಾಕೋಬೋದು. ಮತ್ತು ನಿಮ್ಮ ಹತ್ರ ಒಂದು ಸ್ಟಿಕ್ಕರ್ ಐತೆ ಆಲ್ರೆಡಿ, ನನಗೆ ನಂದೇ ಸ್ಟಿಕ್ಕರ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಗ್ಯಾಲರಿ ಆಪ್ಷನ್ ಇರುತ್ತೆ, ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಅದನ್ನು ಮಾಡ್ಕೋಬೋದು. ಮತ್ತು ಏನಾದರೂ ಬ್ಯಾಕ್ಗ್ರೌಂಡ್ ಏನಾದರೂ ಇತ್ತು ಅದ್ರ ಹಿಂದೆ ಎಮೋಜಿ ಹಿಂದೆ ಅಂದರೆ ಕಟ್ಔಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ರಿಮೂವ್ ಕೂಡ ಮಾಡ್ಕೋಬೋದು. ಇನ್ನು ಎಷ್ಟೊಂದು ಆಪ್ಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ನೀವು ಒಂದು ವೀಡಿಯೋನ ಮಾಡಿರ್ತೀರ ಅಂದ್ಕೊಳ್ಳಿ, ಒಂದು ವೀಡಿಯೋ ಏನಾದರೂ ಪರ್ಸ್ನಲ್ ಇನ್ಫಾರ್ಮೇಷನ್ನ ಕೇಳಿರ್ತೀರ. ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ಗೆ ಆ ಒಂದು ಡೀಟೇಲ್ ಒಂದು ಏನಪ್ಪ ಅಂದರೆ ಬ್ಲರ್ ಮಾಡಬೇಕಾಗಿರುತ್ತೆ ಒಂದು ಐಟಮ್. ನೋಡಿ, ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿಲ್ಲ ಬೇರೆನ ನೋಡಿ ಹೆಂಗೆ ಬ್ಲರ್ ಆಗ್ತಿದೆ. ಅದ್ರಾಗೂ ಕೂಡ ಎಫೆಕ್ಟ್ಸ್ಗಳು ಇರ್ತವೆ, ಯಾವ ಥರ ಬೇಕೋ ಆ ಥರ ನೀವು ಹಾಕ್ಕೋಬೋದು. ನೋಡಿ, ನಿಮಗೆ ಯಾವ್ದು ಬೇಕೋ ಅದನ್ನು ಉಪಯೋಗಿಸ್ಕೊಳ್ಳಿ. ನನಗೆ ಸದ್ಯಕ್ಕೆ ಬೇಡ, ಅದಕ್ಕೆ 8 ಕೊಡ್ತೀನಿ. ಅದಾದಮೇಲೆ ನೀವೇನಾದರೂ ಎಫೆಕ್ಟ್ ಅವೆಲ್ಲ ಹೇಳಿದ್ನಲ್ಲ, ಎಫೆಕ್ಟು ಅದು ಬೇರೆ. ಈಗ ಎಫೆಕ್ಟ್ಸ್ ಇದೇನಾದರೂ ನಿಮ್ಮೊಂದು ವೀಡಿಯೋ ಎಫೆಕ್ಟ್ಸ್, ಇದು ನಿಮಗೆ ವೀಡಿಯೋ ಎಫೆಕ್ಟ್ಸ್ ಯಾವ ಥರ ಬೇಕು ಅಂದರೆ ಈ ಥರ ಹಾಕೋಬೋದು. ನೋಡಿ, ವೀಡಿಯೋ ಎಫೆಕ್ಟ್ಸ್ ಆಗುತ್ತಿದೆ ನೋಡಿ. ಇನ್ನು ಎಷ್ಟೊಂದು ಎಫೆಕ್ಟ್ಸ್ಗಳಿದ್ದಾವೆ, ಒಂದೊಂದು ಫ್ರೀ ಇರ್ತವೆ, ಜಾಸ್ತಿ ಫ್ರೀ ಇದ್ದಾವೆ, ಕಡಿಮೆ ದುಡ್ಡು ಕೊಟ್ಟು ತಗೊಳಂಗಿದ್ದಾವೆ. ಇದ್ರಾಗ ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕೋಬೋದು. ಮತ್ತು ಝೂಮ್ ಬೇಕು ಅಂದರೆ ಝೂಮ್ ಕೂಡ ಹಾಕೋಬೋದು. ನೋಡಿ, ಇನ್ನೂ ಎಷ್ಟೊಂದು ಹಲವಾರು ಇರ್ತವೆ, ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ಅದಾದ್ಮೇಲೆ AI ಎಫೆಕ್ಟ್ಸ್ ಅಂತ ಉಪಯೋಗಿಸ್ಕೋಬೋದು. ನೀವು AI ಇಂದ ಏನಾದ್ರು ನೀವು ಹಾಕ್ಕೊಂತೀರಾ ಅಂತ ಹೇಳಿದ್ರೆ ನೋಡಿ ಎಷ್ಟೊಂದು ಹಾಕೋಬೋದು. ನೋಡಿ, ಇನ್ನೂ ಎಷ್ಟೊಂದು ಇರ್ತವೆ, ನಾನೇನು AI ಉಪಯೋಗಿಸಕ್ಕೆ ಹೋಗಲ್ಲ. ಆಮೇಲೆ ಫಿಲ್ಟರ್ ಅಂತ ಇರುತ್ತೆ, ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಫಿಲ್ಟರ್ ಬೇಕೋ ಆ ಫಿಲ್ಟರ್ನ ಉಪಯೋಗಿಸ್ಕೊಳ್ಳಿ. ನಾನು ನಿಮಗೆ ಸಜೆಸ್ಟ್ ಮಾಡೋದು ಅಂದರೆ Moody 1 ಅಂತ ಇಲ್ಲಿ ಕಾಣಿಸ್ತಿರ್ಬೋದು, ಅದನ್ನು ಕ್ಲಿಕ್ ಮಾಡ್ಕೊಂಡು 50-40 ಕೊಟ್ಕೊಳ್ಳಿ ಸಾಕು. ಕ್ವಾಲಿಟಿ ಒಂಚೂರು ಚೆನ್ನಾಗಿ ಬರುತ್ತೆ. ನಿಮಗೆ ಎಷ್ಟು ಕ್ವಾಲಿಟಿ, ನಿಮಗೆ ಎಷ್ಟು ವೀಡಿಯೋ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ನೀವು ಕೊಟ್ಕೊಳ್ಳಿ. ಅದಾದ್ಮೇಲೆ ಅಡ್ಜಸ್ಟ್ ಬ್ರೈಟ್ನೆಸ್ ಅನ್ನೋರು ಜಾಸ್ತಿ. ಈಗ ಎಷ್ಟೊಂದು ಜನ ಲೈಟ್ ಇಲ್ಲ ಅಂತ ಹೇಳ್ತಾರೆ, ಮನೆಯಲ್ಲೇ ಕೊಡಿಸು ಲೈಟ್ ನಂಗೆ ಬೇಕು ವೀಡಿಯೋ ಮಾಡೋಕ್ಕೆ, ಕ್ರಿಯೇಟರ್ ನಾನು ಆಗಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ. ನನ್ನ ಹತ್ರ ಈಗ ವೀಡಿಯೋ ಇವಾಗ ಬ್ಲ್ಯಾಕಲ್ಲಿ ಮಾಡ್ತಿದ್ದೆ ನನ್ನ ಕ್ಯಾಮರಾ ಸ್ಟುಡಿಯೋ. ನಾನು ಇನ್ಸ್ಟಾಟ್ ಅಪ್ಲಿಕೇಶನ್ ಉಪಯೋಗಿಸ್ಕೊಂಡು ಅದೇ ಇದನ್ನು ಬ್ರೈಟ್ನೆಸ್ ಕೊಟ್ಟರೆ ಆರಾಮ್ಸಾಗಿ ಬ್ರೈಟ್ನೆಸ್ ಆಗ್ತದೆ. ನೋಡಿ, ನೀವೇ ನೋಡ್ತಿರ್ಬೋದು ಬ್ರೈಟ್ನೆಸ್ ಎಷ್ಟು ಚೆನ್ನಾಗಿ ಬರ್ತಿದೆ. ಅದಾದಮೇಲೆ ಒಂಥರ ಕ್ವಾಲಿಟಿಯಾಗಿ ಬರಬೇಕು ಅಂದರೆ ಇಲ್ಲಿ ಟಿಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಪೂರ್ತಿ ಕೊಟ್ಕೊಳ್ಳಿ, ಅವಾಗ ಇನ್ನೂ ಚೆನ್ನಾಗಿ ಪ್ರೊಫೆಷ್ನಲ್ ಆಗಿ ಕಾಣುತ್ತೆ. ನೋಡಿ, ಇದ್ರಾಗೆ ಒಂದೇ ಒಂದು ಅಪ್ಲಿಕೇಶನ್ನೇ ಫ್ರೀಯಾಗಿ ಉಪಯೋಗಿಸ್ಕೊಂಡು ಒಂದು ಮೊಬೈಲು ಏನಾದ್ರು ಇದ್ರೆ ಸಾಕು, ಆರಾಮ್ಸಾಗಿ ನೀವು ಏನು ಬೇಕಾದ್ರೂ ಮಾಡ್ಬೋದು, ಕ್ರಿಯೇಟರ್ ಆಗ್ಬೋದು. ನೋಡಿ, ನಿಮಗೆ ಏನು ಬೇಕೋ ಇನ್ನೂ ಇದೆ ಫ್ಯೂಚರ್ಸ್ ಇದ್ದಾವೆ. ಅದಾದ್ಮೇಲೆ ಏನಾದರೂ ವೀಡಿಯೋ ಮಾಡಿರ್ತೀರ, ಒಂದು ಸ್ಪ್ಲಿಟ್ ಮಾಡಬೇಕಾಗಿರುತ್ತೆ, ಆ ವೀಡಿಯೋ ಬೇಡಬಾ ಇರುತ್ತೆ, ಅವಾಗ ಅದ್ರ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಪ್ಲಿಟ್ ಏನೋ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಡಿಲೀಟ್ ಕೊಟ್ಟರೆ ಸಾಕು, ಆಟೋಮೆಟಿಕ್ಲಿ ಡಿಲೀಟ್ ಆಗುತ್ತೆ. ಅದಾದಮೇಲೆ ನೀವೇನಾದರೂ ಬ್ಯಾಕ್ಗ್ರೌಂಡ್ ಇದಕ್ಕೆ ಬರಲ್ಲ, ಸೂಟ್ ಆಗಲ್ಲ. ಆಮೇಲೆ ಆ್ಯನಿಮೇಷನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಆ್ಯನಿಮೇಷನ್ನ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋ ಆದಮೇಲೆ ಮುಂದಕ್ಕೆ ಸ್ಲೈಡ್ ಆಗಬೇಕು ಅಂತ ಹೇಳಿದ್ರೆ ನೋಡಿ ಈ ಥರ ಸ್ಲೈಡ್ ಆಗುತ್ತೆ, ಈ ಥರ ಸ್ಲೈಡ್ ಮಾಡ್ಕೋಬೇಕಾಗುತ್ತೆ, ನೀವು ಹಾಕೋಬೋದು. ಅದಾದಮೇಲೆ ವೀಡಿಯೋ ಏನಾದರೂ ಒಂದು ಸ್ವಲ್ಪ ಸ್ಪೀಡ್ ಮಾಡಬೇಕು ಅಂದರೆ ಇಲ್ಲಿ ಸ್ಪೀಡು ಇದೇನು ಗೊತ್ತಿರುತ್ತೆ ಎಲ್ಲರೂ ಆಲ್ಮೋಸ್ಟು, ಸ್ಪೀಡ್ನ ಮಾಡ್ಕೋಬೋದು ಎಷ್ಟು ಬೇಕೋ ಅಷ್ಟಕ್ಕೆ. ಅದಾದಮೇಲೆ ನೀವೇನಾದರೂ ಕ್ವಾಲಿಟಿನ ಎನ್ಹಾನ್ಸ್ ಮಾಡಬೇಕು ಅಂದರೆ HD ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಡ್ಕೋಬೋದು. 3 ಫ್ರೀ ಇರುತ್ತೆ, ಅದ್ರ ಮೇಲೆ ಫ್ರೀ ಇರಲ್ಲ ಅಷ್ಟೇ. ಆಮೇಲೆ ಏನಾದರೂ ನೀವು ವೀಡಿಯೋ ಮಾಡಿರ್ತೀರಾ, ಏನಾದರೂ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಇಲ್ಲಿ ಕಟ್ಔಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ಲಿ ರಿಮೂವ್ ಆಗುತ್ತೆ. ಅದಾದಮೇಲೆ ಇನ್ನೇನಿಲ್ಲ, ವಾಪಸ್ ಇದನ್ನು 100 ಕೊಟ್ಕೊಳ್ಳಿ, ಏನೂ ಆಗಲ್ಲ. ಆಮೇಲೆ ರೊಟೇಟ್ ಮಾಡಬೇಕು ಅಂದರೆ ರೊಟೇಟ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ, ಇದ್ರಾಗೆ ಇಷ್ಟೇ ಇರೋದು. ಇದಾದಮೇಲೆ ನೀವೇನಾದರೂ
ಡೌನ್ಲೋಡ್ ಮಾಡಬೇಕು. ಅದಾದಮೇಲೆ ವಾಟರ್ ಮಾರ್ಕ್ನ ಇಲ್ಲೇ ಕ್ಲಿಕ್ ಮಾಡ್ಕೊಂಡು ರಿಮೂವ್ ಮಾಡ್ಕೋಬೋದು. ಇನ್ಶಾಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಫ್ರೀ ರಿಮೂವ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕಲಿ ರಿಮೂವ್ ಆಗೋಗುತ್ತೆ. ಇದಕ್ಕೆ ಯಾವುದೇ ಥರ ದುಡ್ಡು ಕೊಡಬೇಕಾಗಲ್ಲ, ಎಲ್ಲ ಫ್ರೀಯಾಗಿ ಸಿಗುತ್ತೆ. ಇದೆಲ್ಲ ಫ್ರೀಯಾಗಿ ರಿಮೂವ್ ಸಿಕ್ಕಾದ್ಮೇಲೆ ನೀವು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳಕ್ಕೆ ದುಡ್ಡು ಕೊಡೋಕ್ಕಾಗಲ್ಲ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಕ್ವಾಲಿಟಿ ಬೇಕೋ ಅಷ್ಟು ಕ್ವಾಲಿಟಿ ಕ್ಲಿಕ್ ಮಾಡ್ಕೊಳ್ಳಿ. ನಾನು 720p ಕೊಡ್ಕೊಂಡಿದ್ದೀನಿ ನೋಡಿ. ಈ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಒಂದು 2 ಮಿನಿಟ್ಸ್ 3 ಮಿನಿಟ್ಸಲ್ಲಿ ತೊಗೊಂಡು ಇದನ್ನು ನಿಮಗೆ ವಿಡಿಯೋ ಎಷ್ಟು ರೇಂಜಲ್ಲಿರುತ್ತೋ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದು ಒಂದು ಡ್ಯೂರೇಷನ್ಗೆ ಇದು ಅಪ್ಲೋಡ್ ಮಾಡಿ ಮತ್ತು ಇದೇನು ಮಾಡಿರ್ತೀವೋ ಎಕ್ಸ್ಪೋರ್ಟ್ ಮಾಡ್ತೀವಿ ವೀಡಿಯೋನ, ಅದು ನಮಗೆ ಡೌನ್ಲೋಡ್ ಮಾಡಿ ಕೊಡುತ್ತೆ. ನಾನೀಗ ಡೌನ್ಲೋಡ್ ಮಾಡೋಕ್ಕೋಗಲ್ಲ ಸದ್ಯ, ಸುಮ್ಮನೆ ಡಾಟಾ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಕ್ಯಾನ್ಸಲ್ ಕೊಡ್ತಾ ಇದ್ದೀನಿ, ಕ್ಯಾನ್ಸಲ್ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲಲ್ಲೇ ಸಿಂಪಲಾಗಿ ವೀಡಿಯೋಸ್ನ ಎಡಿಟ್ ಮಾಡ್ಕೋಬೋದು. ಇದಕ್ಕೆ ಯಾವುದೇ ಥರ ದುಡ್ಡು ಕೊಡಬೇಕಾಗಲ್ಲ, ಎಲ್ಲ ಫ್ರೀಯಾಗಿ ಸಿಗುತ್ತೆ. ಸುಮ್ಮನೆ ಮೊಬೈಲಿಗೆ ಯಾವುದೇ ಥರ ಅಪ್ಲಿಕೇಶನ್ಗೆ ದುಡ್ಡು ಕೊಟ್ಟು ಉಪಯೋಗಿಸ್ಬಿಡಿ. ಅಡಾಬ್ ಪ್ರೀಮಿಯರು ಅದೇ ದುಡ್ಡು ಸಿಗ್ತವೆ, ಅವೆಲ್ಲ ಉಪಯೋಗಿಸೋಕ್ಕಾಗ್ಬಿಡಿ. ಇನ್ಶಾಟ್ ಅಪ್ಲಿಕೇಶನ್ ಉಪಯೋಗಿಸಿ, ನಾನು ಸಜೆಸ್ಟ್ ಮಾಡ್ಕೊಳೋದ್ರಿಂದ ಇನ್ಶಾಟ್ ಅಪ್ಲಿಕೇಶನ್ ಉಪಯೋಗಿಸಿ. ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು, ಯಾವ ಥರ ವೀಡಿಯೋಸ್ನ ಎಡಿಟ್ ಮಾಡೋದು ಯೂಟ್ಯೂಬಲ್ಲಿ ಅಂತ. ಇದು ಇವತ್ತಿನ ಒಂದು ವಿಡಿಯೋ ಆಯಿತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಹಾಗೆ ನಾನು ಒಂದು ಹೊಸ ಪೇಜ್ನ ಕ್ರಿಯೇಟ್ ಮಾಡಿದ್ನಲ್ಲ, ದೀಪಕ್ ಟಿಪ್ ಟೂರ್ ಅಂತ, ಅದ್ರಾಗೆ ಯಾವ ಥರ ಒಂದು ರೀಲ್ಸ್ ಮಾಡ್ಬೋದು, ಯಾವ ಥರ ಒಂದು ಬೇರೆ ಥರ ಟೆಕ್ ಬಿಟ್ಟು ನೀವು ಕಮೆಂಟ್ ಹಾಕಿ, ನಾನು ಆ ಥರ ವೀಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ.